RTI ಆ್ಯಕ್ಟಿನ ವಿಷಯ. RTI ಆ್ಯಕ್ಟ್ ಬಂದು ತುಂಬ ಬೆನಿಫಿಟ್ ಆಗಿದೆ ನಮಗೆ ಸಿಟಿಸನ್ಸಿಗೆ. ಆದರೂ RTI ಆಕ್ಟಿವಿಸ್ಟ್ನ ವಿರೋಧ ತುಂಬ ಅಟ್ಯಾಕ್ಸ್ ಆಗುತ್ತಾ ಉಂಟು. ದೇಶದಲ್ಲಿ 7 ಮರ್ಡರ್ಸ್ ಆಗಿದೆ. ದೊಡ್ಡ ಪವರ್ಫುಲ್ ಇಂಡಸ್ಟ್ರಿಯಲಿಸ್ಟ್ ಮತ್ತು ಗೌರ್ಮೆಂಟ್ ಅಧಿಕಾರಿಗಳು ಕೂಡಿ ಮರ್ಡರ್ಸ್ ಮಾಡಿಸಿದ್ದುಂಟು. ನಮ್ಮ PUCL ಕೆಲವು ಮೆಂಬರ್ಸ್ನವರಿಗೆ ಸಹ ಉಪದ್ರ ಮಾಡಿದ್ದಾರೆ. ವಿನಾಯಕ್ ಸಿಂಗ್ ಆಗಲಿ, ರತಿರಾವ್ ನಮ್ಮ ಸ್ಟೇಟ್ ವೈಸ್ ಪ್ರೆಸಿಡೆಂಟ್, ಕವಿತಾ ಶ್ರೀವಾಸ್ತವ ನಮ್ಮ ನ್ಯಾಷನಲ್ ಸೆಕ್ರೆಟರಿ, ನಮ್ಮ ಮೊದಲಿನ ಪ್ರೆಸಿಡೆಂಟ್ ಹಸನ್ ಮನ್ಸೂರ್ ಅವರ ಮೇಲೆಲ್ಲ ಫಾಲ್ಸ್ ಕೇಸಸ್ ದಟ್ಟು ಸೆಡಿಷನ್ ಆ್ಯಕ್ಟ್ನ ಮೇಲೆ ಮಾಡಿದ್ದುಂಟು. ಮಂಗಳೂರಿನಲ್ಲಿ ಸಹ ಇದು ಆಗುತ್ತಾ ಉಂಟು. ಕೆಲವು ಜನರು ನಮ್ಮಲ್ಲಿ ಕಂಪ್ಲೇಂಟ್ ಬಂದ ಪ್ರಕಾರ RTIಗೆ ಮಾಡಿದ ಅಪ್ಲಿಕೇಶನ್ ಹಿಂದೆ ತೆಗೆದುಕೊಂಡದ್ದುಂಟು. ಇದು ವಿಷಯ ಪ್ರೆಸ್ಸಿಗೆ ಗೊತ್ತಾಗೋದಿಲ್ಲ, ಪಬ್ಲಿಕ್ಗೆ ಗೊತ್ತಾಗೋದಿಲ್ಲ. ದೇ ಆರ್ ಅಂಡರ್ ಪ್ರೆಷರ್ ವಿಡ್ರಾನ್ ದ ಅಪ್ಲಿಕೇಶನ್ಸ್. ಕೆಲವು ಉಂಟು, ಕೆಲವು ಕಡೆ ಥ್ರೆಟ್ನಿಂಗ್ಸ್ ಆಗುತ್ತಾ ಉಂಟು, ಅಟ್ಯಾಕ್ ಆಗುತ್ತಾ ಉಂಟು. ನಮ್ಮ ರೋಷನ್ ಲೋಬೋ ತುಂಬ ವರ್ಷದಿಂದ ಈ ಆಕ್ಟಿವಿಟಿಯಲ್ಲಿದ್ದಾರೆ. 100ಕ್ಕಿಂತ ಹೆಚ್ಚು RTI ಅಪ್ಲಿಕೇಶನ್ಸ್ ಮಾಡಿದ್ದಾರೆ. ಇತ್ತೀಚೆಗೆ ಪಡುಪೆರಾರ್ ಪಂಚಾಯತ್ಗೆ ಒಂದು 10-11 ಅಪ್ಲಿಕೇಶನ್ 15 ಅಪ್ಲಿಕೇಶನ್ ಮಾಡಿದಲ್ಲಿ ನೋ ರಿಪ್ಲೈ ಹಸ್ ಕಮ್ ಫಾರ್ 11 ಅಪ್ಲಿಕೇಶನ್. 11ಕ್ಕೆ ರಿಪ್ಲೈ ಬರಲೇ ಇಲ್ಲ. ಕೇಳಿದರೆ ರಿಪ್ಲೈ ಕೊಡುತ್ತಾ ಇಲ್ಲ. ಒಂದು ಅರ್ಧ ರಿಪ್ಲೈ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಆಟ ಏನಾಡ್ತಾರೆ ಅಂದರೆ, ಒಂದು 4 ಕ್ವೆಶ್ಚನ್ ಕೇಳಿದರೆ ಒಂದಕ್ಕೆ ರಿಪ್ಲೈ ಕೊಡ್ತಾರೆ, 3ಕ್ಕೆ ಸಪ್ರೇಟ್ ಅಪ್ಲಿಕೇಶನ್ಸ್ ಮಾಡಿ ಹಿಂದೆ ಕೊಡುತ್ತಾರೆ. ನಮ್ಮ ರಿಕ್ವೆಸ್ಟ್ ಗೌರ್ಮೆಂಟ್ಗೆ ಏನಂದರೆ, ವಿಸಿಲ್ ಬ್ಲೋವರ್ಸ್ ಆ್ಯಕ್ಟ್ ಎಂದು ಒಂದು ಪ್ರಪೋಸ್ ಆಗಿದೆ. ವಿಸಿಲ್ ಬ್ಲೋವರ್ಸ್, ದಟ್ ಈಸ್ ಟು ಗಿವ್ ಪ್ರೊಟೆಕ್ಷನ್ ಟು ಪೀಪಲ್ ಹೂ ರೇಸ್ ದೇರ್ ಹೆಡ್ ಅಗೇನ್ಸ್ಟ್ ಕರಪ್ಷನ್ ಅಂಡ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್. ಆ ವಿಸಿಲ್ ಬ್ಲೋವರ್ಸ್ ಆ್ಯಕ್ಟ್ ಆದಷ್ಟು ಬೇಗ ಪಾಸ್ ಮಾಡಬೇಕು, ಆಕ್ಟಿವಿಸ್ಟ್ಗೆ ಪ್ರೊಟೆಕ್ಷನ್ ಸಿಗಬೇಕೆಂದು ನಮ್ಮ ಒಂದು ಗೌರ್ಮೆಂಟಿಗೆ ಪ್ರೇಯರ್ ಉಂಟು. ಈ ರೋಷನ್ ಲೋಬೋಗೆ ಮೊದಲು ಥ್ರೆಟನ್ ಆಫೀಸ್ನಲ್ಲಿ ಆಗುತ್ತಾ ಇತ್ತು. ಮೊನ್ನೆ ಒಂದು ಕ್ರಿಮಿನಲ್ ಕಂಪ್ಲೇಂಟ್ ಫೈಲ್ ಮಾಡಿದರು ಒನ್ ಆಫ್ ದಿ ಮೆಂಬರ್ಸ್, ಪಂಚಾಯತ್ ಮೆಂಬರ್ಸ್ ಆಫ್ ಪಡುಪೆರಾರ್. ಅದು ಕ್ರಿಮಿನಲ್ ಕಂಪ್ಲೇಂಟ್ ಅಂದರೆ, ಅವನಿಗೆ ಇವರು ಹೊಡೆದರು, ಅವನ ಮಂಡೆ ಪೆಟ್ಟಾಗಿದೆ, 6 ಸ್ಟಿಚ್ ಬಿದ್ದಿದೆ ಎಂದು ಕಾನ್ಸ್ಟೇಬಲ್ ಇದ್ದು ಫೋನ್ ಇವರಿಗೆ ಸ್ಟೇಷನ್ಗೆ ಬಂದಿದ್ದು. ಏನು ಫೈಟ್ ಆಗಲಿಲ್ಲ. ಅವರು ಇವರ ಕಂಪೌಂಡಿಂದ ಮರ ಕಡಿದು ಅವರು ಹಿಡಿದಾಗ, ಓ ನಿಮ್ಮ ಮರ ಹೌದು ಅಂದರೆ, ಆಸ್ ಇಫ್ ಇಟ್ ಡಸಂಟ್ ನೋ ದ ಪ್ಲೇಸ್. ಮರ ನಾವು ಅದರ ಹಣ ನಿಮಗೆ ಕೊಡ್ತೇವೆ ಎಂದು ಹೇಳಿ ಅದೇ ರಾತ್ರಿಗೆ ಹೋಗಿ ನನಗೆ ಇವ ಹೊಡೆದಿದ್ದಾರೆಂದು ಕಂಪ್ಲೇಂಟ್ ಮಾಡಿ, ಆ ಲೋವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸಪೋರ್ಟ್, ಪಂಚಾಯತ್ಗೆ ಸಪೋರ್ಟ್, ಇವರಿಗೆ ಅರೆಸ್ಟ್ ಮಾಡುವ ಒಂದು ಪ್ಲಾನ್ ಇತ್ತು. ಅಂದರೆ ಖಾಲಿ ಥ್ರೆಟ್ಸ್, ನಾನ್ ಕೋಆಪರೇಷನ್ ಮಾತ್ರ ಅಲ್ಲ, ಫೇಕ್ ಕೇಸಸ್ ಫೈಲ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಪಡುಪೆರಾರ್ ಗ್ರಾಮ ಪಂಚಾಯತಲ್ಲಿ ತುಂಬ ಅವ್ಯವಹಾರ ಇದೆ. ಒಂದು, ಗ್ರಾಮ ಸಭೆಗೆ ಕೊಟ್ಟಂತ ಮಾಲ್ಟ್ ಅಲ್ಲಿನೂ ಹಗರಣ ಇದೆ. ಅದು ನಾನು ಮಾಹಿತಿಯಲ್ಲಿ ಫೈಂಡ್ ಔಟ್ ಮಾಡಿದ್ದೇನೆ. ಇಲ್ಲಿ ಅವರು ಬಿಲ್ಲು ಕೊಟ್ಟಿದ್ದಾರೆ 886 ಅಂತೇಳಿ. ಇಲ್ಲಿ ಖರ್ಚು ವೆಚ್ಚದಲ್ಲಿ ಅವರು 1000 ಅಂತೇಳಿ ಕೊಟ್ಟಿದ್ದಾರೆ. ಸೌಕರ್ಯ ಸಮಿತಿ ಬಗ್ಗೆ ಉಪಹಾರ ಬಾಪ್ತು ಅಂತೇಳಿ. ಸೌಕರ್ಯ ಸಮಿತಿ ಇದೆ, ಪ್ರೋಗ್ರೆಸ್ ಇಲ್ಲ, ರಿಸಲ್ಟ್ 0, ಒಂದು ಕೂಡ ಮೀಟಿಂಗ್ ಆಗಲಿಲ್ಲ. ಉಪಹಾರ ಕೊಟ್ಟಿದ್ದಾರೆ. ಮತ್ತು ಗ್ರಾಮ ಸಭೆ ದಿನಾಂಕವನ್ನು ಪ್ರಚಾರಪಡಿಸಿದ ಬಗ್ಗೆ ಬ್ಯಾಟ್ರಿ ಚಾರ್ಜ್ 1 ಹಾಕಿದ್ದಾರೆ. ಮತ್ತು ಧ್ವನಿವರ್ಧಕ ಅದರಲ್ಲೂ 2 ಬಿಲ್ ಮಾಡಿದ್ದಾರೆ. ಪಡೀಲು ಎಂಬಲ್ಲಿ ಬೋರ್ವೆಲ್ ದುರಸ್ತಿ, ಪಂಪು ದುರಸ್ತಿ ಅಂತೇಳಿ ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ 12 ಬಾರಿ ಪಂಪ್ ದುರಸ್ತಿ ಮಾಡಿದ್ದಾರೆ. ಬಿಲ್ ಟೋಟಲ್ ನಿಯರ್ ಅಬೌಟ್ 80,000 ಬಿಲ್ ಮಾಡಿದ್ದಾರೆ. ಇದೊಂದು ಸಿಂಪಲ್ ಕ್ವಶನ್ಸ್ ಅವರಿಗೆ ಅರ್ಥ ಆಗಬೇಕು. ಯಾರಿಗೆ? ಪಂಚಾಯತ್ ಬಾಡಿಗೆ. ಏನಂತ ಹೇಳಿದರೆ, 80,000 ನಾವು ಪಂಪ್ ರಿಪೇರಿ ಮಾಡೋದಕ್ಕಿಂತ ಹೊಸ ಮೋಟರ್ ಹಾಕಿದರೆ ಎಷ್ಟು ಮೋಟರ್ ಬರ್ತದೆ ಅದು ಅವರಿಗೆ ನಾವು ಗ್ರಾಮ ಸಭೆಯಲ್ಲಿ ಹೇಳಿದ್ದೇವೆ. ಅದರ ನಂತರ ಪ್ರೋಗ್ರೆಸ್ ಏನಿಲ್ಲ. ವಿದ್ಯುತ್ ಬಿಲ್ ಪಡುಪೆರಾರ್ ಪಂಚಾಯತ್ನವರು 50 ಲಕ್ಷ ಬಾಕಿ ಇದೆ. ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬಾಡಿಗೆ ಏನೂ ಕೂಡ ಜವಾಬ್ದಾರಿ ಇಲ್ಲ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ,
ಮೆಸ್ಕಾಂ ಅವರು ಬಿಲ್ಲು ಕೊಡ್ತಾರೆ, ಇವರು ಪೇ ಮಾಡ್ತಾರೆ. ಮೀಟರ್ ನೋಡ್ತಾ ಇಲ್ಲ. ಮತ್ತು ಅನಧಿಕೃತ ಸ್ಟ್ರೀಟ್ ಲೈಟ್ಗಳಿವೆ, ಅಧಿಕೃತ ಮಾಡಲಿಕ್ಕೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಕೆಲವು ಸ್ಟ್ರೀಟ್ ಲೈಟ್ ಉರಿಯುವುದಿಲ್ಲ, ಮೆಸ್ಕಾಂನವರದ್ದು ಬಿಲ್ ಬರ್ತದೆ, ಯಾರ ಹಣ ಹೋಗ್ತದೆ? ಪಂಚಾಯತ್ನವರದ್ದು. ಆಡಿಟ್ ರಿಪೋರ್ಟಲ್ಲಿ 2,20,000 ಡಿಫ್ರೆನ್ಸ್ ಬಂದಿದೆ ಅಂತೇಳಿ ಆ ವ್ಯವಹಾರ. ಅದು ಹಣ ಎಲ್ಲಿ ಹೋಯ್ತು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ನಮ್ಮ PDOರವರು ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಬರೆದದ್ದು. ಅವರೇ ಹೇಳ್ತಾರೆ, ಪಡುಪೆರಾರ ಗ್ರಾಮ ಪಂಚಾಯತಿನ ಗುಮಾಸ್ತಿಯಾದ ಕುಮಾರಿ ಗಾಯತ್ರಿಯವರು ಸುಮಾರು 2,20,000 ಅವ್ಯವಹಾರ ಮಾಡಿರುವ ಬಗ್ಗೆ. ಇಲ್ಲಿ ನನಗೆ ಒಂದು ಡೌಟ್ ಏನಂತ ಹೇಳಿದರೆ, ಕುಮಾರಿ ಗಾಯತ್ರಿಯವರು ಟೆಂಪರರಿ ಸ್ಟಾಫ್, ಎಲ್ಲರೂ ಸೇರಿಕೊಂಡು ಈ ಕುಮಾರಿ ಗಾಯತ್ರಿಯವರನ್ನು ದೂರ್ತಾ ಇದ್ದಾರೆ. ನೀನು ಹೇಳಿದಂತೆ ಮಾಡಲು ಸಾಧ್ಯ ಇಲ್ಲ, ನಮಗೆ ಏನು ಮಾಡಬೇಕಂತೇಳಿ ಗೊತ್ತಿದೆ, ನಿನ್ನಿಂದ ಕಲಿಯಬೇಕಂತೇಳಿಲ್ಲ, ಹೆಚ್ಚು ಮಾತಾಡಿದರೆ ಪೊಲೀಸ್ ದೂರು ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಅದರದ್ದು ದೂರು ಕೊಟ್ಟಿದ್ದೇನೆ ನಾನು, ಅಧ್ಯಕ್ಷರು ಮೊದಲು ಹೇಳಿದ್ರು. ಅದಕ್ಕಿಂತ 1 ತಿಂಗಳ ಮುಂಚೆ ನನಗೆ ಪಂಚಾಯತ್ನಿಂದ ಮೆಸೇಜ್ ಬಂತು, ರೋಷನ್ ನೀವು ಸ್ವಲ್ಪ ಜಾಗೃತರಾಗಿರಬೇಕು, ನಿಮ್ಮ ಮೇಲೆ ಕ್ರಿಮಿನಲ್ ಹಾಕುವ ಹುನ್ನಾರದಲ್ಲಿದ್ದಾರೆ, ಸ್ವಲ್ಪ ಜಾಗ್ರತೆ ಮಾಡಬೇಕಂತೇಳಿ ಮೆಸೇಜ್ ಕೂಡ ಬಂದಿತ್ತು. ನಮ್ಮದೇ ಪೈಕಿ ಅವರು ಒಂದು ಸ್ಟೇಟ್ ಬ್ಯಾಂಕ್ ಹತ್ರ DC ಆಫೀಸ್ ಹತ್ರ ವೈಟ್ ವಿಸಲ್ಸ್ ಎಂದು RTI ವಿಷಯ ಮಾಹಿತಿ ಕೊಡಲಿಕ್ಕೆ, ಅಪ್ಲಿಕೇಶನ್ ಗೈಡ್ ಮಾಡಲಿಕ್ಕೆ ವೈಟ್ ವಿಸಲ್ ಎಂದು CB ಹೋಟೆಲ್ನಲ್ಲಿ ಒಂದು ಆಫೀಸ್ ಮಾಡಿದ್ದಾರೆ. ಪಬ್ಲಿಕ್ಕಿಗೆ ಏನಾದರೂ ಸಹಾಯ ಬೇಕಾದರೆ ಅವರು ಅಲ್ಲಿ ಸಹ ಹೋಗ್ಬೋದು, ಇಲ್ಲಾಂದರೆ PUCL ಆಫೀಸಿಗೆ ಬರ್ಬೋದು. ಏನು ಪ್ರಾಬ್ಲಮ್ಸ್ ಇದ್ದರೆ ನಾವು ಗೈಡ್ ಮಾಡ್ತೇವೆ.